ವಿದ್ಯಾರ್ಥಿಗಳೇ, ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು ಅಥವಾ ಗುಪ್ತರ ಆಳ್ವಿಕೆಯನ್ನು ಸುವರ್ಣಯುಗ ಅಂತೇಳಿ ನಾವು ಕರೆಯಲ್ಪಡ್ತಾ ಇದ್ದೇವೆ. ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಗುಪ್ತಾಸ್ ಅಂತ ಹೇಳ್ಬೋದು, ಆರ್ ದಿ ಗೋಲ್ಡನ್ ಏಜ್ ಆಫ್ ದಿ ಗುಪ್ತಾಸ್ ಅನ್ನೋಂಥದ್ದನ್ನು. ಗುಪ್ತರು ಸುಮಾರು 250 ವರ್ಷಗಳ ಆಳ್ವಿಕೆಯಲ್ಲಿ ಶಾಂತಿ ಸಮೃದ್ಧಿಯ ಆಳ್ವಿಕೆಯೊಂದಿಗೆ ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಭಾರತದ ಇತಿಹಾಸದಲ್ಲಿ ಇವರ ಆಳ್ವಿಕೆಯ ಅವಧಿಯನ್ನು ನಾವು ಸುವರ್ಣಯುಗ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಇಲ್ಲಿ ಗುಪ್ತರ ಕಾಲವನ್ನು ನಾವು ಗ್ರೀಕ್ ದೇಶದ ಪೆರಿಕ್ಲಸ್ನ ಒಂದು ಯುಗಕ್ಕೆ, ರೋಮ್ ದೇಶದ ಅಗಸ್ಟಸ್ ಸೀಸರ್ನ ಒಂದು ಯುಗಕ್ಕೆ, ಇಂಗ್ಲೆಂಡಿನ ಎಲಿಜಾಬೆತ್ತಳ ಒಂದು ಯುಗಕ್ಕೆ ಹೋಲಿಕೆಯಾಗಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಈ ಗುಪ್ತರ ಸಾಂಸ್ಕೃತಿಕ ಒಂದು ಕೊಡುಗೆಗಳಲ್ಲಿ ಅವರ ಆಡಳಿತ ವ್ಯವಸ್ಥೆಯನ್ನು, ಆಡಳಿತ ಪದ್ಧತಿಯನ್ನು ನಾವು ಇಲ್ಲಿ ಕಾಣ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು. ಗುಪ್ತರ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ದಿ ಗುಪ್ತಾಸ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರಾಡಳಿತ ವ್ಯವಸ್ಥೆ, ಕೇಂದ್ರಾಡಳಿತ ಪದ್ಧತಿ ಅನ್ನೋಂಥದ್ದನ್ನಿದೆ. ಇಲ್ಲಿ ಗುಪ್ತರ ಆಡಳಿತ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮೌರ್ಯರು ಮತ್ತು ಕುಶಾನ ಆಡಳಿತ ಪದ್ಧತಿಯಲ್ಲಿ ಇವರು ಕೂಡ ಇಲ್ಲಿ ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು. ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ರಾಜ ಪ್ರಭುತ್ವ ಅನ್ನೋದಿದೆ, ಆ ರಾಜ ಪ್ರಭುತ್ವಕ್ಕೆ ಪ್ರಾಧಾನ್ಯತೆಯನ್ನು ನೀಡಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ರಾಜತ್ವ ಅನ್ನೋದು ಅನುವಂಶೀಯವಾಗಿ ಬರ್ತಕ್ಕಂಥದ್ದು. ರಾಜನೇ ಕೇಂದ್ರ ಆಡಳಿತದ ಪ್ರಧಾನ ಮುಖಂಡನಾಗಿರ್ತಕ್ಕಂಥದ್ದು. ಈ ರಾಜನನ್ನು ಒಂದು ದೈವತ್ವ ಅನ್ನೋದಾಗಿ ನಂಬಿಕೊಂಡು ಬಂದಿರತಕ್ಕಂಥದ್ದು ಅವರು ಆಡಳಿತದಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿ ರಾಜನಿಯಲ್ಲಿ ಕೇಂದ್ರೀಯ ಪ್ರಭುತ್ವದ ಮುಖಂಡನಾಗಿರ್ತಕ್ಕಂಥದ್ದು, ಹೊಣೆಗಾರನಾಗಿರ್ತಕ್ಕಂಥದ್ದು, ಪ್ರಭುತ್ವವನ್ನು ಹೊಂದಿರತಕ್ಕಂಥವನು. ಅದಕ್ಕಾಗಿ ಅಲ್ಲಿ ಅರಸನಿಗೆ ಪರಮೇಶ್ವರನಂಥದ್ದು, ಪೃಥ್ವಿಯ ವಲ್ಲಭನಂಥ ಒಂದು ಬಿರುದುಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈ ರಾಜನ ಒಂದು ಕರ್ತವ್ಯಗಳು ಯಾವುವು ಅಂತಂತಂದರೆ, ರಾಜ್ಯ ರಕ್ಷಣೆ ಏನು ಮಾಡ್ತಕ್ಕಂಥದ್ದು, ಪ್ರಜಾ ಸಂರಕ್ಷಣೆ ಏನು ಮಾಡ್ತಕ್ಕಂಥದ್ದು, ನ್ಯಾಯ ಪರಿಪಾಲನೆ ಏನು ಮಾಡ್ತಕ್ಕಂಥದ್ದು, ಸೈನಿಕ ನಾಯಕತ್ವ ವಹಿಸ್ಕೊಳ್ತಕ್ಕಂಥದ್ದು, ಧರ್ಮ ಪರಿಪಾಲನೆ ಮಾಡ್ತಕ್ಕಂಥದ್ದು, ಯುದ್ಧ ಅಥವಾ ಒಪ್ಪಂದಗಳನ್ನು ಕೈಗೊಳ್ತಕ್ಕಂಥದ್ದು. ಇವು ಅವನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು, ಕರ್ತವ್ಯಗಳು ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಯಾವ ಗುಪ್ತರ ಆಳ್ವಿಕೆಯ ಆಡಳಿತ ವ್ಯವಸ್ಥೆ ಅನ್ನೋದು ನಮಗೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು. ನಂತರ ಈ ರಾಜನಿಗೆ ಆಡಳಿತದಲ್ಲಿ ನೆರವಾಗುವುದಕ್ಕೆ ಒಂದು ಮಂತ್ರಿ ಮಂಡಲ ಇರ್ತಕ್ಕಂಥದ್ದನ್ನು, ಮಂತ್ರಿ ಪರಿಷತ್ತು ಅಂತ ನಾವು ಅದನ್ನು ಕರೆಯಲ್ಪಡ್ತಾ ಇದ್ದೀವಿ. ದ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ಸ್ ಅನ್ನೋದನ್ನು. ಇಲ್ಲಿ ಆ ಮಂತ್ರಿ ಮಂಡಲದಲ್ಲಿ ಯುವರಾಜ, ಮಹಾಸಂಧಿ ವಿಗ್ರಾಹಕ, ಅಮಾತ್ಯ, ಮಹಾ ಬಲಾಧಿಕೃತ ಅನ್ನಂಥದ್ದನ್ನು, ಮಹಾದಂಡನಾಯಕ, ಕಂಚುಕಿ, ಇಂಥ ಒಂದು ಇತ್ಯಾದಿ ಪ್ರಮುಖ ಅಧಿಕಾರಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಂತ್ರಿ ಮಂಡಲ, ಮಂತ್ರಿ ಪರಿಷತ್ತು ಅನ್ನೋದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ರಾಜನಿಗೆ ಆಡಳಿತದಲ್ಲಿ ಸಲಹೆಗಳನ್ನು, ಸೂಚನೆಗಳನ್ನು ಕೈಗೊಳ್ಳೋದಕ್ಕೋಸ್ಕರವಾಗಿ ಈ ಮಂತ್ರಿ ಪರಿಷತ್ತು ಕೂಡ ಪ್ರಮುಖವಾಗಿ, ಪ್ರಧಾನವಾಗಿ ಬರತಕ್ಕಂಥದ್ದನ್ನು ನಾವು
ಇಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿ ಕೇಂದ್ರೀಯ ಆಡಳಿತ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಮಂತ್ರಿಮಂಡಲ ಇವೆರಡು ಪ್ರಮುಖವಾಗಿ ಪ್ರಧಾನವಾಗಿ ಬರ್ತಕ್ಕಂಥವುಗಳನ್ನು. ನಂತರ ಅಲ್ಲಿ ಪ್ರಾಂತೀಯ ಆಡಳಿತ ಅನ್ನೋದನ್ನು, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋಂಥದ್ದನ್ನು, ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ಪ್ರಾಂತಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು. ಅಂಥ ಒಂದು ಪ್ರಾಂತಗಳನ್ನು ಈ ಗುಪ್ತರು ಭಕ್ತಿಗಳು ಅಥವಾ ಭಕ್ತಿಗಳು ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ಆಡಳಿತದ ಹಿತದೃಷ್ಟಿಯಲ್ಲಿ ಈ ಪ್ರಾಂತೀಯ ಮಟ್ಟದ ಒಂದು ಆಡಳಿತವನ್ನು ನೋಡಿಕೊಳ್ಳುವ ಸಲುವಾಗಿ ಭೋಗಪತಿ ಅನ್ನೋಂಥವನಲ್ಲಿ ನೇಮಕಾತಿಯಾಗಿರ್ತಕ್ಕಂಥದ್ದು. ಅಂದರೆ ಈ ಪ್ರಾಂತಗಳ ಒಬ್ಬ ಗವರ್ನರ್ನಾಗಿ, ರಾಜ್ಯಪಾಲನಾಗಿ ಭೋಗಪತಿ ಅನ್ನೋಂಥವನು ಆಡಳಿತವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಇಂಥ ಒಂದು ಪ್ರಾಂತಾಧಿಕಾರಿಗೆ ಯಾವ ಈ ಗವರ್ನರ್ಗೆ ಸಹಾಯಕವಾಗಿ ಬಲಾಧಿಕರಣಿಕನಂತವನು, ಸೇನಾ ಮುಖ್ಯಸ್ಥನಂತವನು, ದಂಡ ಪಸದೀಕರಣಿಕನಂತವನು, ಪೊಲೀಸ್ ಮುಖ್ಯಸ್ಥನಾಗಿರ್ತಕ್ಕಂಥವನು, ಮಹಾದಂಡ ನಾಯಕ, ನ್ಯಾಯಾಂಗ ಮುಖ್ಯಸ್ಥನಾಗಿರ್ತಕ್ಕಂಥವನು, ವಿನಯ ಸ್ಥಿತಿ ಸ್ಥಾಪಕ, ಶಿಸ್ತು ನ್ಯಾಯ ಪರಿಪಾಲನೆಯನ್ನು ಒಳಗೊಂಡಿರ್ತಕ್ಕಂಥವನು, ರಣಭಂಡಾರಿಕ, ಖಜಾನೆಯ ಮುಖ್ಯಸ್ಥನಾಗಿರ್ತಕ್ಕಂಥವನು, ಬಟಸ್ಥಪತಿ, ಕಾಲ್ದಳ ಅಶ್ವದಳದ ಮುಖ್ಯಸ್ಥನಾಗಿರ್ತಕ್ಕಂಥವನು, ಮಹಾಪಿಲ್ಲಪತಿ, ಗಜದಳದ ಮುಖ್ಯಸ್ಥನಾಗಿರ್ತಕ್ಕಂಥವನು, ಸದನಿಕ, ದಂಡಸಾಲ, ಇಂಥ ಒಂದು ಅಧಿಕಾರಿ ವರ್ಗದವರು ಕೂಡ ಈ ಪ್ರಾಂತೀಯ ಅಧಿಕಾರಿಗೆ ಸಹಾಯಕವಾಗಿರ್ತಕ್ಕಂಥವರು ಇದ್ದರು ಅನ್ನೋಂಥದ್ದನ್ನು. ಈ ರೀತಿ ಇಂಥ ಒಂದು ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಪ್ರಾಂತೀಯ ಮಟ್ಟದ ಆಡಳಿತವು ಕೂಡ ಗುಪ್ತರ ಆಳ್ವಿಕೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾಗಿ ಇರ್ತಕ್ಕಂಥದ್ದನ್ನು ನಾವು ಪ್ರಧಾನವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿ ಒಂದು ಪ್ರಾಂತೀಯ ಆಡಳಿತ ವ್ಯವಸ್ಥೆಯು ಕೂಡ ಗುಪ್ತರ ಆಡಳಿತದಲ್ಲಿ ಒಂದು ಕ್ರಮಬದ್ಧವಾಗಿ ಅನುಕ್ರಮವಾಗಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು, ಕಾರ್ಯವೈಖರಿಗಳನ್ನು, ಸಾಮ್ರಾಜ್ಯವನ್ನು ಹಿತದೃಷ್ಟಿಯಲ್ಲಿ ನಿರ್ವಹಿಸಿಕೊಂಡು ಬರಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಂತೀಯ ಆಡಳಿತ, ಪ್ರಾಂತ ಆಡಳಿತ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ನಂತರ ಅಲ್ಲಿ ಗ್ರಾಮ ಆಡಳಿತ ಅನ್ನೋಂಥದ್ದನ್ನು, ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾನೆ. ಗ್ರಾಮ ಆಡಳಿತ ಇಲ್ಲಿ ಇದು ಆಡಳಿತದ ಒಂದು ಕೊನೆಯ ಘಟಕವಾಗಿರ್ತಕ್ಕಂಥದ್ದು. ಇಟ್ ಈಸ್ ದ ಲಾಸ್ಟ್ ಯೂನಿಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ದಿ ಗುಪ್ತಾಸ್. ಅಂದರೆ ಯಾವ ಗುಪ್ತರ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಆಡಳಿತದಲ್ಲಿರುವಂಥ ಒಂದು ಕೊನೆಯ ಘಟಕ, ಒಂದು ಚಿಕ್ಕ ಘಟಕ, ಸ್ಮಾಲ್ ಯೂನಿಟ್ ಅಂತ ಹೇಳ್ತಾ ಇದ್ವಿ, ಲಾಸ್ಟ್ ಯೂನಿಟ್ ಅಂತ ನಾವು ಕರೆಯ ಗ್ರಾಮ ಆಡಳಿತ. ಗುಪ್ತರ ಆಳ್ವಿಕೆಯಲ್ಲಿ ಇದನ್ನು ನಾವು ಕೊನೆಯ ಘಟಕ, ಒಂದು ಚಿಕ್ಕ ಘಟಕ ಅಂತೇಳಿ ಕರೆಯಲ್ಪಡ್ತಾ ಇದ್ದೇವೆ. ಇದರ ಮುಖ್ಯಸ್ಥನಾಗಿ ಗ್ರಾಮಾಧ್ಯಕ್ಷನ್ ಅಂತವನು, ಅವನಿಗೆ ಗ್ರಾಮಿಕ ಅಂತ ಕೂಡ ನಾವು ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಈ ರೀತಿಯಾಗಿ ಗ್ರಾಮದ ನೈರ್ಮಲೀಕರಣ, ಗ್ರಾಮದ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವಂಥದ್ದು ಯಾವ ಈ ಗ್ರಾಮಿಕನ್ ಅಂತ ಒಂದು ಅಧಿಕಾರಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾನೆ. ಈ ರೀತಿ ಆಡಳಿತದ ಹಿತದೃಷ್ಟಿಯಲ್ಲಿ ಈ ಗ್ರಾಮ ಅಭಿವೃದ್ಧಿ, ಗ್ರಾಮ ಪ್ರಗತಿ, ಗ್ರಾಮದ ಒಂದು ನಿರ್ವಹಣೆ ಅನ್ನೋದು ಕೂಡ ಈ ಗುಪ್ತರ ಆಳ್ವಿಕೆಯಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು. ನಂತರ ಈ ರೀತಿಯಾಗಿ ಇಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಯಾವ ಗುಪ್ತರ ಆಳ್ವಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರ ಇಲ್ಲಿ ನ್ಯಾಯಾಡಳಿತ ಅನ್ನೋಂಥದ್ದನ್ನು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಇದ್ದೀವಿ ನಾವು. ಗುಪ್ತರು ಆಳ್ವಿಕೆಯಲ್ಲಿ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ನ್ಯಾಯ ನಿರ್ವಹಣೆ ಅನ್ನೋಂಥದ್ದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಅರಸನೇ ಒಂದು ನ್ಯಾಯ ನಿರ್ವಹಣೆಯ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ನಾವು ಕಾಣ್ತೇವೆ. ಆ ಅರಸನ ಒಂದು ಸಹಾಯಕ್ಕಾಗಿ ಇಲ್ಲಿ ಮಹಾದಂಡ ನಾಯಕ ಅಂತ ಬರ್ತಾ ಇದ್ದಾನೆ.
ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಯಾವ ಈ ಮಹಾದಂಡ ನಾಯಕನ ಮೂಲಕವಾಗಿ ರಾಜನಾಗಿರ್ತಕ್ಕಂಥವನು ನ್ಯಾಯ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಒಂದು ಕರ್ತವ್ಯನ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ನಮಗೆ ಸಿಗ್ತಾ ಇದೆ. ಇಲ್ಲಿ ಅರಸನ ಒಂದು ದರ್ಬಾರ್ ಅಂತ ಏನು ಹೇಳ್ತಾ ಇದ್ದೀವಿ, ಧರ್ಮಸ್ಥಾನ ಅನ್ನೋಂಥದ್ದು ಒಂದು ನ್ಯಾಯಾಲಯವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಅರಸನಿಗೆ ನ್ಯಾಯ ನಿರ್ವಹಣೆಯಲ್ಲಿ ನ್ಯಾಯ ನೀಡುವಲ್ಲಿ ಧರ್ಮಾಧಿಕಾರಿಗಳು ಒಂದು ನ್ಯಾಯಶಾಸ್ತ್ರ ಬಲ್ಲವರಾಗಿರ್ತಕ್ಕಂಥದ್ದು, ಅರಸನ ಒಂದು ಸಲಹೆ ಕೊಡ್ತಕ್ಕಂಥವ್ರು, ಅರಸನಿಗೆ ಸೂಚನೆ ಕೊಡ್ತಕ್ಕಂಥವ್ರು ಧರ್ಮಾಧಿಕಾರಿಗಳು ಅಂತ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಹೀಗೆ ಅರಸನಿಗೆ ಈ ನ್ಯಾಯ ನಿರ್ವಹಣೆಯಲ್ಲಿ ನ್ಯಾಯ ನೀಡುವಲ್ಲಿ ಮಹಾದಂಡನಾಯಕ ಮತ್ತು ಧರ್ಮಾಧಿಕಾರಿಗಳು ಇಬ್ಬರು ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಇಲ್ಲಿ ವಹಿಸಿಕೊಂಡು ಬರ್ತಕ್ಕಂಥದ್ದು ನಾವು ಕಾಣ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಿಗಳಿಗೆ ಒಂದು ಕಠೋರ ಶಿಕ್ಷೆಗಳು ಇರಲಿಲ್ಲ ಅಂತ ನಮಗೆ ಕಂಡು ಬರ್ತಾ ಇದೆ. ಆದರೆ ಅಪರಾಧಿಗಳಾಗಿರ್ತಕ್ಕಂಥವರಿಗೆ ಕಣ್ಣು ಕಿಳಿಸ್ತಕ್ಕಂಥದ್ದು, ಆಣೆಯಿಂದ ತಿಳಿಸುವಂಥದ್ದು, ನೀರಿನಲ್ಲಿ ಮುಳುಗಿಸುವಂಥದ್ದು, ಬೆಂಕಿ ಹಾಕುವಂಥದ್ದು, ವಿಷ ಕಡಿಸುವಂಥ ಒಂದು ಶಿಕ್ಷೆಗಳು ಪ್ರಮುಖವಾಗಿ ಈ ನ್ಯಾಯದಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಅಂದರೆ ಈ ರೀತಿಯಾಗಿ ಇಂಥ ಒಂದು ಶಿಕ್ಷೆಗಳ ಮೂಲಕವಾಗಿ ಅವರ ಆಡಳಿತದಲ್ಲಿ ಯಾವುದೇ ರೀತಿಯ ಒಂದು ಕಠೋರವಾಗಿರ್ತಕ್ಕಂಥ ಕೃತ್ಯಗಳು ಸಂಭವಿಸ್ತಿರಲಿಲ್ಲ, ಕಠೋರವಾದ ಒಂದು ಕೃತ್ಯಗಳನ್ನು ಯಾರೂ ಅಲ್ಲಿ ಮಾಡ್ತಿರಲಿಲ್ಲ ಅನ್ನೋಂಥದ್ದು ನಮಗೆ ಸಿಗ್ತಾ ಇದ್ದಾವೆ. ಯಾಕಂದರೆ ಈ ರೀತಿಯ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಶಿಕ್ಷೆಗಳು ಅನ್ನೋದಿದ್ವು. ಅಂದರೆ ಯಾವುದೇ ರೀತಿಯ ಕೃತ್ಯವನ್ನು ಕೈಗೊಂಡ್ರೆ ಈ ಒಂದು ಶಿಕ್ಷೆಗೆ ನಾವು ಬಲಿ ಆಗ್ತಾ ಇದ್ವಿ, ಈ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತಾ ಇದೆ ಅನ್ನೋಂಥದ್ದು ಆ ಗುಪ್ತರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಜನರಲ್ಲಿ ಮನವರಿಕೆಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಗುಪ್ತರ ಯಾವ ನ್ಯಾಯಾಡಳಿತ ವ್ಯವಸ್ಥೆ ಅನ್ನೋದು ಕೂಡ ಈ ರೀತಿಯ ನಿಟ್ಟಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರ ಅಲ್ಲಿ ಕಂದಾಯ ಆಡಳಿತ ವ್ಯವಸ್ಥೆ ಅನ್ನೋದನ್ನು ರೆವಿನ್ಯೂ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅನ್ನೋಂಥದ್ದನ್ನು ಯಾವ ಗುಪ್ತರ ಆಳ್ವಿಕೆಯ ಅವಧಿಯಲ್ಲಿ ಒಂದು ಭೂ ಕಂದಾಯ ಅನ್ನೋಂಥದ್ದನ್ನು ರ್ಯಾಂಡ್ ರೆವಿನ್ಯೂ ಅನ್ನೋಂಥದ್ದು ಸಾಮ್ರಾಜ್ಯದ ಒಂದು ಮುಖ್ಯ ಆದಾಯವಾಗಿರ್ತಕ್ಕಂಥದ್ದು, ಸಾಮ್ರಾಜ್ಯಕ್ಕೆ ಮುಖ್ಯ ಒಂದು ಆದಾಯ ಇನ್ಕಮ್ ಆಗಿರ್ತಕ್ಕಂಥದ್ದು ಭೂ ಕಂದಾಯ. ಅದನ್ನು ಭಾಗಕರ ಉದ್ರಾಂಗ ಅಂತ ಅವರು ಕರೆಯಲ್ಪಡ್ತಾ ಇದ್ದಾರೆ. ಭಾಗಕರ ಮತ್ತು ಉದ್ರಾಂಗ ಅಂತ ಅಲ್ಲಿ ಕರೆಯಲ್ಪಟ್ಟಿರ್ತಕ್ಕಂಥದ್ದು. ಈ ಭೂಮಿಯ ಫಲವತ್ತತೆಯ ಅನುಗುಣವಾಗಿ ಉತ್ಪತ್ತಿಯ ಉತ್ಪಾದನೆಯ 1/2 ಅಥವಾ 1/4 ಭಾಗವನ್ನು ಭೂ ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥದ್ದು ಈ ಗುಪ್ತರ ಆಳ್ವಿಕೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಭೋಗ ಅನ್ನುವಂಥದ್ದು ನಗರ ಪ್ರದೇಶಗಳಿಂದ ವಸೂಲಿಯಾಗ್ತಕ್ಕಂಥ ತೆರಿಗೆ ಇದು. ನಂತರ ಅರಣ್ಯ ಉತ್ಪಾದನೆ, ಅರಣ್ಯದ ಉತ್ಪನ್ನ, ಗಣಿಗಳ ಮೇಲೆ ತೆರಿಗೆ, ನಂತರದಲ್ಲಿ ಯಾವ ವ್ಯವಹಾರಗಳ ಮೇಲೆ ತೆರಿಗೆ, ಕೋಟೆಗಳ ಮೇಲೆ ತೆರಿಗೆ, ಈ ರೀತಿ ಇಂಥ ಮೂಲಗಳ ಪ್ರಕಾರವಾಗಿ ಅಲ್ಲಿ ಯಾವ ರಾಜ್ಯಕ್ಕೆ ಆದಾಯ ಅನ್ನೋದು ಸಂಗ್ರಹವಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿ ಒಂದು ತೆರಿಗೆಯನ್ನು ಯಾವ ಧನದ ರೂಪದಲ್ಲಿ, ಧಾನ್ಯಗಳ ರೂಪದಲ್ಲಿ ಸಲ್ಲಿಸುವಂಥ ಒಂದು ಅವಕಾಶ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಇಲ್ಲಿ ದಂಡಿಕ ಅನ್ನೋಂಥವನು ಈ ಭೂ ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥ ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥವನು. ಈ ರೀತಿಯಾಗಿ ಇಂಥ ಒಂದು ಕಂದಾಯ ಸಂಗ್ರಹಿಸುವಂಥದ್ದು ನಮಗೆ ಈ ಒಂದು ಗುಪ್ತರ ಆಳ್ವಿಕೆಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನು. ನಂತರ ಅಲ್ಲಿ ಸೈನಿಕ ಆಡಳಿತ ಅನ್ನೋಂಥದ್ದನ್ನು ಆರ್ಮಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದೇವೆ, ಅಥವಾ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಕರೆಯಲ್ಪಡ್ತಕ್ಕಂಥದ್ದು ಸೈನಿಕ ಆಡಳಿತ ವ್ಯವಸ್ಥೆ ಅನ್ನೋದು. ಗುಪ್ತರು ಒಂದು ಸುಸಜ್ಜಿತವಾದ ಸುಸಂಘಟಿತವಾದ ಒಂದು ಸೈನಿಕ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಇವರ ಒಂದು ಆಳ್ವಿಕೆಯನ್ನು ನೋಡಿದಾಗ ಇವರು ಒಂದು ಸಂಘಟನಾತ್ಮಕವಾದ ದಕ್ಷತೆಯಾಗಿರುವಂಥ ಒಂದು ಬಲಾಢ್ಯವಾದ ಸೈನಿಕವನ್ನು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅಂಥ ಸೈನಿಕ ಆಡಳಿತ ವ್ಯವಸ್ಥೆಯಲ್ಲಿ ಕಾಲ್ದಳ ಅನ್ನೋಂಥದ್ದು
ಅಶ್ವದಳ ಅನ್ನಂಥದ್ದು, ಗಜಪಡೆ ಅನ್ನಂಥದ್ದು, ನೌಕಾದಳ ಅನ್ನಂಥದ್ದು ಪ್ರಮುಖವಾಗಿ ಅಲ್ಲಿ ಕಂಡು ಬರ್ತಾ ಇದ್ದೇವೆ. ಈ ರೀತಿ ಇಂಥ ಒಂದು ಕಾಲ್ದಳವಾಗಲಿ, ಅಶ್ವದಳವಾಗಲಿ, ಯಾವ ಗಜದಳವಾಗಲಿ, ನೌಕಾದಳವಾಗಲಿ ಪ್ರಮುಖವಾಗಿ ಇರ್ತಕ್ಕಂಥವಳು ಬರ್ತಾ ಇದ್ದಾವೆ. ಅಲ್ಲಿ ಪ್ರತಿಯೊಂದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಮುಖಂಡನನ್ನು ನಾವು ಕಾಣ್ತಾ ಇದ್ದೇವೆ. ಈ ಅಶ್ವಪಡೆಯ ಮುಖಂಡನಾಗಿ ಯಾವ ಮಹಾ ಅಶ್ವಪತಿ ಅನ್ನಂಥವನು, ನಂತರದಲ್ಲಿ ಗಜಪಡೆಯ ಒಬ್ಬ ಮುಖಂಡನಾಗಿ ಮಹಾಪಿಲುಪತಿ ಅನ್ನಂಥವನು ಮುಖಂಡನಾಗಿರ್ತಕ್ಕಂಥದ್ದು, ಮಹಾಬಲಾಧಿಕೃತ ಅಂತ ಕೂಡ ಇಲ್ಲಿ ಕರೀತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಸೈನಿಕ ವ್ಯವಸ್ಥೆಯಲ್ಲಿ ಇಂಥ ಒಂದು ಆ ಒಂದು ಸೈನಿಕ ದಳದ ಮುಖಂಡರು, ಜೊತೆಗೆ ಒಂದು ದಂಡನಾಯಕ, ಮಹಾದಂಡನಾಯಕ, ಸೇನಾಪತಿ, ಮಹಾಸೇನಾಪತಿ, ಮಹಾಸಂಧಿ ವಿಗ್ರಹಕ, ಇಂಥ ಒಂದು ಈ ಸೈನಿಕ ಆಡಳಿತದ ಅಧಿಕಾರಿಗಳಾಗಿ ಕಾರ್ಯ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಯಾವ ಈ ಗುಪ್ತರ ಆಳ್ವಿಕೆಯಲ್ಲಿ ಈ ರೀತಿಯಾಗಿರುವಂಥ ಒಂದು ಆಡಳಿತ ವ್ಯವಸ್ಥೆಯನ್ನು, ಅವರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಈ ಆಡಳಿತ ವ್ಯವಸ್ಥೆ ಅನ್ನೋದು ಕೂಡ ಪ್ರಮುಖವಾಗಿ ಪ್ರಧಾನವಾಗಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಇದರಿಂದಲೇ ಈ ಗುಪ್ತರ ಆಳ್ವಿಕೆಯ ಒಂದು ಪ್ರತಿಷ್ಠೆಯನ್ನು, ಒಂದು ಘನತೆಯನ್ನು ಈ ಆಡಳಿತದ ಮೂಲಕವಾಗಿ ನಾವು ಈ ರೀತಿಯ ಒಂದು ಕೇಂದ್ರೀಯ ಆಡಳಿತ, ಪ್ರಾಂತೀಯ ಆಡಳಿತ, ಗ್ರಾಮ ಆಡಳಿತ, ಯಾವ ನ್ಯಾಯಾಡಳಿತ ಅನ್ನೋದು, ನಂತರ ಕಂದಾಯ ಆಡಳಿತ ಅನ್ನೋದು, ಸೈನಿಕ ಆಡಳಿತ ವ್ಯವಸ್ಥೆ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿ ಇಂಥ ಒಂದು ಗುಪ್ತರ ಆಡಳಿತ ವ್ಯವಸ್ಥೆ, ಆಡಳಿತ ಪದ್ಧತಿ ಅನ್ನೋದು ಸಂಘಟನಾತ್ಮಕವಾಗಿ ಸರಳವಾಗಿ ಇರ್ತಕ್ಕಂಥದ್ದನ್ನು ನಾವು ಇವೆಲ್ಲವುಗಳ ಮೂಲಕವಾಗಿ ಈ ರೀತಿಯಾಗಿ ಅರ್ಥೈಸ್ಕೊಳ್ತಾ ಇದ್ದೇವೆ.